गैंगस्टर नहीं है सर, अकेला आके घुसकर मारने वाला मॉन्स्टर। ಒಂದು ಕಡೆ ಗಾಯದ ನೋವು, ಇನ್ನೊಂದು ಕಡೆ ಇಡೀ ಮ್ಯಾಚ್ ಗೆಲ್ಲಿಸಿಕೊಡಬೇಕಾದಂಥ ವಿಪರೀತ ಪ್ರೆಷರ್. ಅದರ ಮಧ್ಯೆ ವಯಸ್ಸಾಯ್ತು ಅಂತ ಏನೇನೋ ಆಡಿಕೊಂಡವರ ಬಾಯಿ ಬಂದ್ ಮಾಡಬೇಕಾದಂಥ ಅನಿವಾರ್ಯತೆ. ಎಲ್ಲದಕ್ಕೂ ವಿರಾಟ್ ಕೊಹ್ಲಿ ಇವತ್ತು ಮೈದಾನದಲ್ಲೇ ಬ್ಯಾಟ್ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಐಪಿಎಲ್ 2026ರ ಫೈನಲ್ನಲ್ಲಿ ಮತ್ತೊಮ್ಮೆ ಇತಿಹಾಸ ಸೃಷ್ಟಿಸಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ರಜತ್ ಪಾಟಿದಾರ್ ನಾಯಕತ್ವದ ಆರ್ಸಿಬಿ ಶುಭಮನ್ ಗಿಲ್ ನೇತೃತ್ವದ ಗುಜರಾತ್ ಟೈಟಾನ್ಸ್ ತಂಡವನ್ನ 5 ವಿಕೆಟ್ಗಳಿಂದ ಮಣಿಸಿ ಸತತ 2ನೇ ಬಾರಿಗೆ ಐಪಿಎಲ್ ಟ್ರೋಫಿಗೆ ಮುತ್ತಿಕ್ಕಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಗುಜರಾತ್ ಟೈಟಾನ್ಸ್ ತಂಡ ವಾಷಿಂಗ್ಟನ್ ಸುಂದರ್ ಅವರ ಅದ್ಭುತ ಅರ್ಧಶತಕದ ನೆರವಿನಿಂದ 156 ರನ್ಗಳ ಸವಾಲಿನ ಗುರಿ ನೀಡಿತ್ತು. ತ್ರಿವಳಿ ಡ್ರ್ಯಾಗನ್ಸ್ ಆರ್ಭಟಕ್ಕೆ ಸುಸ್ತು ಹೊಡೆದ ಗುಜರಾತ್ ಬ್ಯಾಟ್ಸ್ಮನ್. ಗುಜರಾತ್ ಟೈಟಾನ್ಸ್ 160ರ ಗಡಿ ದಾಟಲು ಬಿಡದೆ ನಮ್ಮ ಆರ್ಸಿಬಿ ತ್ರಿವಳಿ ಡ್ರ್ಯಾಗನ್ಸ್ಗಳು ಶಿಸ್ತುಬದ್ಧ ದಾಳಿ ನಡೆಸಿದ್ರು. ಟಿ20 ಕ್ರಿಕೆಟ್ನಲ್ಲಿ ಬ್ಯಾಟರ್ಗಳು ಪಂದ್ಯಗಳನ್ನ ಗೆಲ್ಲಿಸಿಕೊಡಬಹುದು, ಆದರೆ ದೊಡ್ಡ ಟೂರ್ನಮೆಂಟ್ಗಳು ಹಾಗೂ ಫೈನಲ್ ಪಂದ್ಯಗಳನ್ನ ಗೆಲ್ಲಿಸಿಕೊಡೋದು ಯಾವಾಗಲೂ ಬೌಲರ್ಗಳೇ ಎಂಬ ಮಾತು ಮತ್ತೊಮ್ಮೆ ಸಾಬೀತಾಗಿದೆ. ಒಂದು ಕಡೆ ಕೆಲ ಬೌಲರ್ಗಳು ರನ್ನು ಬಿಟ್ಟುಕೊಟ್ಟು ಒತ್ತಡಕ್ಕೆ ಸಿಲುಕಿದ್ರೆ, ಮತ್ತೊಂದು ಕಡೆ ರಸಿಕ್ ಸಲಾಮ್ದಾರ್, ಭುವನೇಶ್ವರ್ ಕುಮಾರ್ ಹಾಗೂ ಕೃನಾಲ್ ಪಾಂಡ್ಯ ಅವರ ತ್ರಿವಳಿ ದಾಳಿ ಗುಜರಾತ್ ಬ್ಯಾಟರ್ಗಳನ್ನ ಸಂಪೂರ್ಣವಾಗಿ ಕಟ್ಟಿಹಾಕಿತು. ಇಂತಹ ಹೈ ಪ್ರೆಷರ್ ಫೈನಲ್ ಪಂದ್ಯದಲ್ಲಿ ಲೈನ್ ಅಂಡ್ ಲೆಂತ್ ಕಾಪಾಡಿಕೊಂಡು ಬೌಲಿಂಗ್ ಮಾಡೋದು ಸುಲಭವಲ್ಲ. ಆದ್ರೆ ಈ ಅನುಭವಿ ಬೌಲರ್ಗಳು ತಮ್ಮ ಚಾಣಾಕ್ಷತನ, ಶಿಸ್ತು ಮತ್ತು ನಿಖರ ಯೋಜನೆಯ ಮೂಲಕ ಎದುರಾಳಿ ತಂಡದ ರನ್ ಗತಿಗೆ ಬ್ರೇಕ್ ಹಾಕಿದ್ರು. ವಿಶೇಷವಾಗಿ ಮಧ್ಯದ ಓವರ್ಗಳಲ್ಲಿ ಕೃನಾಲ್ ಪಾಂಡ್ಯ ಅವರ ಬೌಲಿಂಗ್, ಹೊಸ ಚೆಂಡಿನಲ್ಲಿ ಭುವನೇಶ್ವರ್ ಅವರ ನಿಯಂತ್ರಣ ಹಾಗೂ ಡೆತ್ ಓವರ್ಗಳಲ್ಲಿ ರಸಿಕ್ ಸಲಾಮ್ದಾರ್ ಅವರ ಮಾರಕ ದಾಳಿ ಪಂದ್ಯವನ್ನ ಆರ್ಸಿಬಿ ಕಡೆಗೆ ತಿರುಗಿಸಿತು. ಇವರ ಈ ಶಿಸ್ತಿನ ಬೌಲಿಂಗ್ ಪ್ರದರ್ಶನವೇ ಪಂದ್ಯದ ಅಸಲಿ ಟರ್ನಿಂಗ್ ಪಾಯಿಂಟ್ ಆಯಿತು. 156 ರನ್ಗಳ ಗುರಿ ಬೆನ್ನತ್ತಿದ್ದಂಥ ಆರ್ಸಿಬಿಗೆ ಆರಂಭಿಕ ಹಂತದಲ್ಲೇ ಕೆಲವು ಆಘಾತಗಳು ಎದುರಾದವು. ಸಂಕಷ್ಟದ ಸಮಯದಲ್ಲಿ ತಂಡದ ರಕ್ಷಕನಾಗಿ ನಿಂತವರು ಕಿಂಗ್ ವಿರಾಟ್ ಕೊಹ್ಲಿ. ಒತ್ತಡದ ಫೈನಲ್ ಪಂದ್ಯದಲ್ಲೂ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿದ ಕೊಹ್ಲಿ ಕೇವಲ 42 ಎಸೆತಗಳಲ್ಲಿ 9 ಬೌಂಡರಿ ಹಾಗೂ 3 ಭರ್ಜರಿ ಸಿಕ್ಸರ್ಗಳೊಂದಿಗೆ ಅಜಯ 75 ರನ್ ಸಿಡಿಸಿ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು. ಕೊಹ್ಲಿಯ ಕ್ಲಾಸ್ ಅಂಡ್ ಅನುಭವ ಹಾಗೂ ಚಾಂಪಿಯನ್ ಆಟದ ಮುಂದೆ ಗುಜರಾತ್ ಬೌಲರ್ಗಳು ಸಂಪೂರ್ಣ ನಿರಾಯುಧರಾದ್ರು. ಅಂತಿಮವಾಗಿ ಆರ್ಸಿಬಿ 18 ಓವರ್ಗಳಲ್ಲೇ ಗುರಿ ತಲುಪಿ ಭರ್ಜರಿ ಜಯ ಸಾಧಿಸಿತು. ಗೆಲ್ಲಲೇಬೇಕು ಅನ್ನುವಂತಹ ಹಠ ಒಬ್ಬ ಮನುಷ್ಯನೊಳಗೆ ಇದ್ರೆ ಎಂತಹ ದೇಹದ ನೋವು ಕೂಡ ಅವನನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಇಂದಿನ ಕೊಹ್ಲಿಯ ಇನ್ನಿಂಗ್ಸ್ ಜೀವಂತ ಸಾಕ್ಷಿ. ಈ ಗೆಲುವಿನೊಂದಿಗೆ ಆರ್ಸಿಬಿ ಹೊಸ ಇತಿಹಾಸ ನಿರ್ಮಿಸಿದೆ. ಐಪಿಎಲ್ ಇತಿಹಾಸದಲ್ಲಿ ಸತತ 2 ಬಾರಿ ಪ್ರಶಸ್ತಿ ಗೆದ್ದ 3ನೇ ತಂಡವಾಗಿ ಆರ್ಸಿಬಿ ಹೊರಹೊಮ್ಮಿದೆ. ಕಿಂಗ್ ಕೊಹ್ಲಿಯ ಅಜಯ ಇನ್ನಿಂಗ್ಸ್, ಪಾಟಿದಾರ್ ಅವರ ನಾಯಕತ್ವ, ಬೌಲರ್ಗಳ ಮಾರಕ ಪ್ರದರ್ಶನ ಇದು ಕೇವಲ 1 ಟ್ರೋಫಿ ಗೆದ್ದು ಇತಿಹಾಸ ನಿರ್ಮಿಸಿದ್ದಲ್ಲ, ಇದು 2ನೇ ಟ್ರೋಫಿ ಗೆದ್ದು ಆಧಿಪತ್ಯವನ್ನ ಸೃಷ್ಟಿಸಿದ್ದು. ವೀಕ್ಷಕರೇ, ಕಿಂಗ್ ಕೊಹ್ಲಿಯ ಈ ಇನ್ನಿಂಗ್ಸ್ಗೆ 10ರಲ್ಲಿ ಎಷ್ಟು ಅಂಕ ಕೊಡ್ತೀರಾ? ನಿಮ್ಮ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಆರ್ಸಿಬಿ ಈ ಗೆಲುವಿಗೆ ಜೈ ಆರ್ಸಿಬಿ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ.